ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಅಶ್ವಿನಿ ಗೌಡ ಮೇಲೆ ಒಂದು ದೂರು ಕೂಡ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ದೂರು ದಾಖಲಾಗಿದೆ ಅಂತಂದರೆ, ರಕ್ಷಿತಾಗೆ ಎಸ್ ಪದವನ್ನು ಬಳಸಿ ಆ ಒಂದು ಅಶ್ವಿನಿ ಅವರು ನಿಂದಿಸಿರುತ್ತಾರೆ ಎಂಬ ಒಂದು ಕಾರಣದಿಂದಾಗಿ ಅವರ ಮೇಲೆ ದೂರು ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು, ಆ ಒಂದು ದೂರಿನಲ್ಲಿ ಏನೇನಿದೆ, ಸೊ ಈ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋದಾದರೆ, ಅವರು ಗೊತ್ತಲ್ಲ ಎಸ್ ಎಂದು ರಕ್ಷಿತಾ ಬಗ್ಗೆ ಹೇಳಿದ್ದ ಅಶ್ವಿನಿ ಗೌಡ ಎಸ್ ಅಂದರೆ ಏನು? ಅಶ್ವಿನಿ ಗೌಡ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ NCR ದಾಖಲು ಕೂಡ ಆಗಿದೆ. ಹೈಕೋರ್ಟ್ ವಕೀಲ ಆಗಿರ್ತಕ್ಕಂಥ ಪ್ರಶಾಂತ್ ಅವರು ಈ ಒಂದು NCR ಅನ್ನು ದಾಖಲು ಮಾಡಿರ್ತಕ್ಕಂಥವ್ರು. ಇನ್ನು ಇವರನ್ನ ವಿಚಾರಣೆ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಪೊಲೀಸರು ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನಗಳು ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕಳೆದ ಸೀಸನ್ಗಳಲ್ಲೂ ಕೂಡ ಗಮನಿಸಿದ್ದೀರಿ, ಈ ಹಿಂದೆಯೂ ಕೂಡ ಗಮನಿಸಿದ್ದೀರಿ, ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳ ಮೇಲೆ ಹೊರಗಡೆ ದೂರು ದಾಖಲಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಪೊಲೀಸರು ಬಿಗ್ ಬಾಸ್ ಮನೆಗೂ ಕೂಡ ಆಗಮಿಸಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಿ. ಸೊ ಈ ಬಾರಿಯೂ ಕೂಡ ಬಿಗ್ ಬಾಸ್ ಮನೆಗೆ ಪೊಲೀಸರು ಖಂಡಿತವಾಗಿಯೂ ಬಂದೇ ಬರ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ಸ್ಪರ್ಧಿಯ ಮೇಲೆ ಕೇಸು ದಾಖಲಾಗಿದೆ ಅಂದ ತಕ್ಷಣ ಖಂಡಿತವಾಗಿಯೂ ಆ ಒಂದು ಕೇಸ್ನ ವಿಚಾರಣೆಗಾಗಿ ಖಂಡಿತವಾಗಿಯೂ ಪೊಲೀಸರು ಆ ಒಂದು ಮನೆಗೆ ಬಂದೇ ಬರ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿಯಾದಂಥ ಒಂದು ದೂರು ಕೂಡ ದಾಖಲಾಗಿದೆ. ಕಾರಣ ಇಷ್ಟೇ, ಎಸ್ ಪದವನ್ನು ಬಳಸಿರ್ತಕ್ಕಂಥದ್ದು. ಅಂದರೆ ಎಸ್ ಅಂದರೆ ಏನು ಎಂಬುದು ಎಲ್ಲರಿಗೂ ಕೂಡ ಒಂದು ಕಾಡ್ತಿರುವಂಥ ಪ್ರಶ್ನೆ. ಈ ಕುರಿತಾಗಿ ಪ್ರಶಾಂತ್ ಎಂಬ ವಕೀಲರು, ಹೈಕೋರ್ಟ್ನ ವಕೀಲರು ಒಂದು ದೂರನ್ನು ಅಥವಾ NCR ಅನ್ನು ನೀಡಿರ್ತಕ್ಕಂತಹದ್ದು. ಸೊ ನಿಮ್ಮ ಪ್ರಕಾರ ಇದು ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ. ಬದಲಿಗೆ ಹೊರಗಡೆ ಅಂತಹದ್ದೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಎಸ್ ಪದದ ಬಳಕೆ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಕೂಡ ಇದೆ. ಹಾಗಂದ್ರೆ ಏನು, ಅವಳು ಎಷ್ಟು ನಿಂದನೆ ಮಾಡಿರಬಹುದು, ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಕೇಳ್ತಾ ಇದ್ದಾವೆ. ಹಾಗಾಗಿ ಇದಕ್ಕೆ ಪೊಲೀಸ್ ತನಿಖೆಯಿಂದ ಎಸ್ ಪದದ ಅರ್ಥವನ್ನು ತಿಳಿದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಪೊಲೀಸರು ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಥವಾ ಕೇಸ್ ಅಲ್ಲೇ ಕ್ಲೋಸ್ ಆಗಿ ಹೋಗುತ್ತಾ, ಎಲ್ಲವನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಕುರಿತಾಗಿ, ಕೇಸ್ನ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.